ಅಲ್ಲ ಆದರೂ ಪರು ಸಂಸಾರ ಹೆಂಗೆ ಮಾಡೋದು ಅಂತ ಮನುಗೌಡರು ಯಾಕೆ ಹೇಳ್ತಾರೆ ಪರು? ವೀರಭದ್ರನವರು ಹುಡುಗರನ್ನ ಕಳಿಸ್ತಾರೆ ಅಂತ ಕಾದು 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 ಸಾಕಾಗೋಯ್ತು. ಅವ್ರು ಕಳಿಸಿಲ್ಲ ಅಂತ ನೀವು ಸುಮ್ಮನೆ ಇದ್ಬಿಡ್ಬೇಡಿ, ನೀವೇ ಏನಾದರೂ ಮಾಡಿ. ಇಲ್ಲಾಂದರೆ ದೇವರಾಣೆಗೂ ನನ್ನ ತವ್ರ ಮನೆಗೆ ಹೊರಟ್ಬಿಡ್ತೀನಿ ಅಷ್ಟೆ. ನೀವೇ ಯಾಕತ್ಗೆ ಹೋಗ್ಬೇಕು? ಹೋಗ್ಬೇಕಾಗಿರೋರು ಅವರು. ಇದು ನಮ್ಮನೆ. ಹಾಂ, ನಮ್ಮನೆ ಬಾಯಿ ಮಾತಿಗೆ ಬೇವಿನ ಸೊಪ್ಪು ಥರ. ನೋಡ್ಲಾ ಹೆಂಗೆ ಬದುಕ್ತಾ ಇದ್ದೀವಿ, ಮನೆ ಕೆಲಸದವ್ರ ಥರ. ಥೂ, ನಮ್ಮದು ಒಂದು ಬಾಳೆನಿಲ್ಲ ರೀ. ಏನು ಮಾಡ್ತೀರಂತ ಹೇಳ್ರಿ. ಆ ಹುಡುಗರು ಬಂದಿದ್ರೆ ಮನು ಮತ್ತು ರಾಣಿದು ಹೆಣ ಎತ್ಬೋದಿತ್ತು. ಅಣ್ಣ, ಆಗದೆ ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟೇ. ಈಗ ಆಗೋದ್ರ ಬಗ್ಗೆ ನೋಡೋಣ. ಅವ್ರು ಬಂದಿದ್ದರೆ ಮನು ಮತ್ತು ರಾಣಿದು ಹೆಣ ಎತ್ಬೋದಿತ್ತು. ಆದರೆ ಈಗ ನಾವೇ ಎತ್ತುವಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕಂಡಿರಲಿಲ್ಲ. ನನ್ನ ಜೊತೆ ಯಾರು ಕೈ ಜೋಡಿಸ್ತೀರಿ ಜೋಡಿಸಿ. ಮನು, ಏನಾದರೂ ಬೇಕಿತ್ತಾ? ನಾವಿಬ್ಬರು ನೀನು ಕೆಲಸ ಮಾಡಬೇಕಾಗಿತ್ತಾ? ಹೇಳು. ನಾಗಣ್ಣ, ಸೋಮಣ್ಣ, ಅತ್ತಿಗೆ ಬನ್ನಿ ಇಲ್ಲಿ. ಬೆನ್ನುಜ್ಬೇಕಾ ಇಲ್ಲ ಕಾಲು ಹೊತ್ಬೇಕಾ ಹೇಳ್ಬಿಟ್ಟಿದ್ದವ್ರೆ. ನಾವು 3 ಜನನೂ ಮಾಡ್ತೀವಿ. ಅದೆಲ್ಲ ಏನೂ ಇಲ್ಲ, ಬನ್ನಿ ಹೇಳ್ತೀನಿ. ಯಾರು ಈ ಮನೆ ಹಾಳ್ರನ್ನೆಲ್ಲ ಯಾಕೆ ಒಳಗೆ ಕರೆದಿದ್ದು? ನಾನು ಎಲ್ರ ಮುಂದೆ ಒಂದು ವಿಷಯ ಹೇಳಬೇಕು, ಅದಕ್ಕೆ ಕರೆದೆ. ಯೋಂದೋರೆ ನಾಗಣ್ಣ, ಸೋಮಣ್ಣ, ಅತ್ತಿಗೆ, ನೀವೆಲ್ಲರೂ ನಮ್ಮಮ್ಮನಿಗೆ ತುಂಬ ಕಾಟ ಕೊಟ್ಟಿದ್ದೀರಾ. ನನಗೂ ತುಂಬ ಕಾಟ ಕೊಟ್ಟಿದ್ದೀರಾ, ರಾಣಿಗೂ ತುಂಬ ಕಾಟ ಕೊಟ್ಟಿದ್ದೀರಾ. ಅದೆಲ್ಲ ನನ್ನ ತಲೆಯಲ್ಲೇ ಇತ್ತು. ಅವಾಗವಾಗ ಅದನ್ನೆಲ್ಲ ನೆನೆಸ್ಕೊಂಡು ನನಗೆ ತುಂಬ ಕೋಪ ಬರ್ತಾಯಿತ್ತು. ಅದಕ್ಕೆ ನಾನು ತುಂಬ ನೋವು ಅನುಭವಿಸಿದ್ದೀನಿ. ಅದೇ ಥರ ನೀವೂ ನೋವು ಅನುಭವಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದೇ ನಮ್ಮ ಶಿವಣ್ಣ ಇದ್ದಾರಲ್ವ, ನಮ್ಮ ಭಾವ, ಅವರು ಇವತ್ತೊಂದು ಮಾತು ಹೇಳಿದ್ರು. ಸಂಸಾರ ಅಂತ ಬಂದರೆ ಒಬ್ರಿಗೊಬ್ರು ಆಗಬೇಕು, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಕ್ಷಮಿಸ್ಬೇಕು, ಕ್ಷಮಿಸಿ ಎಲ್ಲನೂ ಸರಿ ಹೊಂದ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ನಾನು ನಿಮ್ಮನ್ನೆಲ್ಲ ಕ್ಷಮಿಸಿ ಮನೆ ಒಳಗಡೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರು ಯಾವುದೇ ಕಾರಣಕ್ಕೂ ಇವ್ರು 3 ಜನವನ್ನು ನಂಬೇಡ. ಇವರು ನಂಬಿ ಏನಾದರೂ ಪಕ್ಕದಲ್ಲಿ ಕೂರಿಸ್ಕೊಂಡ್ರೆ ವಿಷ ಸರ್ಪನ ಜೋಬಲ್ಲಿ ಇಟ್ಕೊಂಡಂಗೆ. ಅಜಯ್, ನಾನು ಯಾವಾಗ ಕಚ್ಚಿದ್ದೆ ನಿನಗೆ? ಏನೋ ತೆಪ್ಪು ಮಾಡಿದ್ದೀವಪ್ಪ, ಈಗ ತಿದ್ಕೊಂಡಿದ್ದೀವಿ. ಇಂದ್ರೆ ಹೇಳು. ಹೌದಜ್ಜಿ, ನಾವು ಬಟ್ಟೆ ಒಗೆಯುವಾಗ ಕೊಳೆ ಹೋಗೋದು ನೋಡಿ ನಮ್ಮ ಮನಸ್ಸಿಂದನೂ ಹಾಗೆ ಕೊಳೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ನಾವು ಕಸ ಗುಡಿಸ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿರೋ ಕಸನೂ ಆಚೆ ಹೋಗಬೇಕು ಅಂತ ಅಂದ್ಕೊಂಡು. ಕೊಟ್ಟಿಗೆಯಲ್ಲಿ ಸಗಣಿ ಎತ್ತಿ ತಿಪ್ಪೆಗೆ ಹಾಕುವಾಗ ಹಂಗೆ ನಮ್ಮ ಕರ್ಮಗಳು ನಮ್ಮ ಪಾಪಗಳು ತಿಪ್ಪೆಗೆ ಬಿಸಾಕ್ಬಿಡ್ಬೇಕು ಅಂದ್ಕೊಂಡ್ವಿ. ಬಂಗಾರದಂಗೆ ಪವಿತ್ರವಾಗಿದ್ದೀವಿ ಈಗ. ನಂಬೋದಪ್ಪ ನಿಮ್ಮ ಮಾತನ್ನ? ಅಯ್ಯೋ, ನಿನ್ನಾಣೆಗೂ ನಂಬೋದು ಚಿಕ್ಕವ್ವ. ಕಣ್ಣೀರು ಹಾಕಕ್ಕೆ ನಾವೇನು ಹೆಂಗಸ್ರಲ್ವಲ್ಲ. ಇಂದ್ರಿ ಅಳು. ಅಯ್ಯೋ ಅಕ್ಕ, ಹೋಗ್ಲಿ ಬಿಡಿ, ಆಗಿದ್ದಾಗೋಯ್ತು. ಇವಾಗ ಹತ್ರ ಏನು ಪ್ರಯೋಜನ? ಅತ್ತಿಗೆ, ಅಳ್ಬೇಡಿ ಅತ್ತಿಗೆ. ನಾವೆಲ್ಲರೂ ಇನ್ಮೇಲೆ ಇದೇ ಮನೆಯಲ್ಲಿ ಒಟ್ಟಾಗಿರೋಣ. ನಮ್ಮ ಮಧ್ಯೆ ಯಾವುದೇ ರೀತಿ ಭೇದ ಭಾವ ಎಲ್ಲ ಇರೋದು ಬೇಡ. ಇನ್ಮೇಲೆ ನೀವು ಮತ್ತೆ ನಿಮ್ಮ ಒಡವೆ ಬಟ್ಟೆಗಳನ್ನೆಲ್ಲ ವಾಪಸ್ ಹಾಕ್ಕೊಳ್ಳಿ. ಅದೇ ಈ ಸಿನಿಮಾದಲ್ಲೆಲ್ಲ ಬರುತ್ತಲ್ಲ, ಅದೇ ಮನು, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ, ಹಂಗ್ಯಾ? ನನಗೆ ನನ್ನ ತಮ್ಮ ಮನೂ ನೀನೇ, ಹೋಗಿರೋ ನಮ್ಮ ಅಪ್ಪನೂ ನೀನೇಯ, ನಮ್ಮಮ್ಮನೂ ನೀನೇಯ. ಸೋಮ ಬಾರ್ಲ ತಪ್ಕೊಳ್ಳೋಣ. ಏಯ್, ನನ್ನಲ್ಲ ಕಲ, ತಮ್ಮನ್ನ. ಇದ್ರಿ ಹೋಗು, ರಾಣಿ ತಪ್ಕೊಳಮಿ, ಬಾರ್ಲ.
ದಿಗ್ಗಜರು ಥರ. ಏಯ್ ನಾಗ, ಇಂದ್ರಿ, ಸೋಮ, ನನ್ನ ದ್ಯಾವ್ರಿಗೆ ಒಳ್ಳೆ ಮನ್ಸಿರೋದಕ್ಕೆ ನಿಮ್ಮನ್ನ ಒಳಗೆ ಕರ್ಕೊಂಡಿದ್ದಾನೆ. ಬಾಲ ಬಿಚ್ಚುತ್ತೀರ, ನ್ಯಾಯವಾಗಿ ಬದುಕೋದನ್ನು ಕಲೀರಿ. ನರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ, ಕಳ್ಳರ ಕಳ್ಳ ಕೃಷ್ಣನು ಬಂದ, ಮೋಹಕ ಮೋಡಿ ಮಾಡಿದ ಕೃಷ್ಣ ಮುರಾರಿ ಕೃಷ್ಣ. ಬಂದೆ ಮಾವ, ಕೊಡು ಹಾಲು ಕೊಡು. ಕೊಡ್ತೀನಿ, ಕುತ್ಕ. ಮೊದಲು ಅದ್ರಾಗ ಏನು ಬರೀತಿದೆ ಅಂತ ಹೇಳು, ಆಮ್ಯಾಗ ಕೊಡ್ತೀನಿ. ಏ ಏನು ಬರೀತಾರೆ? ಅದೇ ಮೆಡಿಸಿನ್ಸ್ ಬರೀತಿದ್ದೆ. ಆ ಮೆಡಿಸಿನು, ಆ ಮೆಡಿಸಿನ್ನ ನೀನು ಈ ಪುಸ್ತಕದಾಗ ಬರೀತಿದ್ದೆ, ಅದ್ರಾಗ ಯಾಕೆ ಬರೀತಿದ್ಯಾ? ಅಯ್ಯೋ, ಇದೊಳೆ ಕಥೆ ಆಯ್ತಲ್ಲ, ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಬರಿತೀನಪ್ಪ, ಅದ್ರಲ್ಲಿ ಏನಿದೆ? ಹಂಗಾರೆ ನನಗೆ ಅದ್ರಾಗ ಏನು ಬರ್ತಿದ್ಯಾ ಅಂತ ನೋಡ್ಬೇಕು, ತೋರ್ಸು. ಹೇ, ನಿಂಗೆ ಓದಿದ್ರೆ ಅರ್ಥ ಆಗಲ್ಲ, ಸುಮ್ಮನೆ ನಿಂತ್ಕೊಮ್ಮ. ನಾನು ಯಾರಾದ್ರು ಕೇಳಿ ತಿಳ್ಕೊತೀನಿ. ಅಲ್ಲ, ನಾನು ಬಂದಿಯೇಟ್ಗೆ ಬರಿತಿದ್ದವಳು ಹಂಗೆ ನೋಡ್ಬಿಟ್ಟು ಮುಚ್ಬಿಟ್ಟಲ್ಲ, ಅದಕ್ಕೆ ನಂಗೆ ಅದೇನು ಅಂತ ನೋಡ್ಬೇಕು. ಏ, ನೋಡ್ಬಾರ್ದು ಅಂತೆಲ್ಲ ಏನೂ ಇಲ್ಲ. ಹಂಗ ತೋರ್ಸು, ನಾನು ನೋಡ್ಬೇಕು, ತೋರ್ಸು. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಸುಮ್ಮನೆ ನಿಂತ್ಕೊ. ಮಾವ, ಪಾರೋ ಬಿಡು, ಪಾರೋ ಬಿಡು ಮಾವ, ಬಿಡು, ಅರ್ಧೋಯ್ತದೆ, ನಾ ಹೇಳ್ತೀನಿ. ಬಿಡು ಬಿಡು, ನಾನು ಹೇಳಿದ್ ಕೇಳು, ಬಿಡು ಬಿಡು ಬಿಡು. ಇದ್ರಾಗ ಏನು ಬರ್ದೈತ್ ಪಾರೋ? ಅದನ್ನೇ ಹೇಳಿದ್ದು, ನಿಂಗೆ ಓದಿದ್ರು ಗೊತ್ತಾಗಲ್ಲ ಅಂತ. ಕೊಡಿಲ್ ಸುಮ್ಮನೆ. ಅಲ್ಲೆಲ್ಲೆಲ್ಲೆಲ್ಲೆ ಅಮ್ಮಣ್ಣಿ, ನಾನೇನು ಎಡ್ಡ ಅಲ್ಲವಾ? ಅಲ್ಲಲ್ಲ ಅಪ್ಪಣ್ಣ, ನಾನು ಏನು ಹೆಡ್ಡಿ ಅಲ್ಲ ಕಣಪ್ಪ. ಹಂಗಾರ ಹೇಳು, ಇದ್ರಾಗೆ MBBS ಅಂತ ಬರ್ದೈತಲ್ಲ, ಅದ್ರ ಆಕಡಿಗೆ ಏನು ಬರ್ದೈತಿ ಅಂತ ಹೇಳು. ಏನಿಲ್ಲ ಮಾವ, ಜಾಗ ಐತಲ್ಲ ಅಂದ್ಬಿಟ್ಟು MD ಅಂತ ಬರ್ದಿದ್ದೀನಿ. ಅದೇ ಆ MD ಪಕ್ಕದಾಗ ಏನೋ ಐತಲ್ಲ, ಅದೇನು ಅಂತ ಕೇಳ್ತೀವಿ. ಅದು ಸ್ಪೆಷಲೈಸೇಷನ್ ಮಾವ. MDನಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಅಂತ ಸ್ಪೆಷಲೈಸೇಷನ್. ಯವ್ವ, ನಂಗೆ ಓಸಿ ಅರ್ಥ ಆಗಂಗೆ ಏನಾದರೂ ಬೂಸಿ ಹೇಳು. ಮಾವ ಹೇಳಿಲ್ವಾ ಜಾಗ ಇತ್ತು ಅಂತ ಬರ್ದಿದ್ದೀನಿ ಅಂತ? ಅದು ಓದೋದು ಮಾವ, ಹೈಯರ್ ಸ್ಟಡೀಸು.